ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್. ನಾನು ಇವತ್ತು ಎಲ್ಲೋ ಪೇಪರ್ ಹೂವು ಬೆಳೆದಿರೋದ್ರ ಬಗ್ಗೆ ಆಲ್ರೆಡಿ ಮಾಹಿತಿ ನೀಡಿರೋ ವಿಡಿಯೋಗಳು ಇದ್ದಾವೆ. ನಾನು ಇವತ್ತು ಯಾವ ವಿಡಿಯೋ ತಿಳಿಸ್ತಾ ಇದ್ದೀನಿ ಅಂದರೆ, ಎಲ್ಲೋ ಪೇಪರ್ ಬೆಳೆದ ಮೇಲೆ ಹೂವನ್ನ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ರೈತರು ಅನ್ನೋದ್ರ ಬಗ್ಗೆ, ರೈತರ ಮುಖಾಂತರನೇ ಯಾವ ಔಷಧಿ ಹೊಡೆದು ಅವ್ರ ಹೂವು ಇಷ್ಟು ಚೆನ್ನಾಗಿದೆ. ನೀವು ಏನು ನೋಡ್ತಾ ಇದ್ದೀರೋ ಈ ಹೂವನ, ಈಗ ನೀವು ನೋಡ್ತಾ ಇರೋ ಹೂವು ಏನಿದೆಯೋ ನೋಡಿ, ಎಷ್ಟು ಚೆನ್ನಾಗಿದೆ ಹೂವು ಇದು. ಈ ಹೂವು ಇಷ್ಟು ಚೆನ್ನಾಗಿದೆಯಲ್ಲ, ಇದಕ್ಕೆ ಕಾರಣ ಏನು, ಯಾವ ಔಷಧಿ ಹೊಡೆದಿದ್ದಾರೆ, ಯಾವ ಔಷಧಿ ಹೊಡೆದ್ರೆ ಈ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ರೈತರ ಮುಖಾಂತರನೇ ಮಾಹಿತಿ ತಿಳಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ. ನಮಸ್ತೆ. ತಮ್ಮ ಹೆಸರು ಹೇಳ್ತೀರಾ? ಮೂರ್ತಪ್ಪ. ಯಾವ ಊರು ಸರ್ ನಿಮ್ಮದು? ಕ್ಯಾದಿಗೆರೆ. ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಕ್ಯಾದಿಗೆರೆ. ಸರ್ ಮೂರ್ತಪ್ಪ ಅವರೇ, ನೀವು ಹೂವು ಬೆಳೆದಿದ್ದೀರಾ. ನೀವು ಹೂವು ಬೆಳೆದ ಮೇಲೆ ನಾನು ಇಲ್ಲಿಗೆ ಬಂದೆ, ಒಂದು ಸ್ವಲ್ಪನೂ ನುಸಿ ಇಲ್ಲ, ಹೂವು ಫಿನಿಶಿಂಗ್ ಹಂಗೆ ಇದೆ, ಶೈನಿಂಗು ಹಂಗೆ ಇದೆಯಲ್ಲ. ನೀವು ಯಾವ ರೀತಿ ಬೆಳೆದಿದ್ದೀರಾ, ರೈತರು ಹೂವು ಬೆಳೆಯೋದು ಮುಖ್ಯ ಅಲ್ಲ, ಈ ರೀತಿ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಅಂತ ನನಗೆ ಅನ್ನಿಸ್ತು. ನಿಮ್ಮಿಂದ ಮಾಹಿತಿ ತೊಗೊಂಡ್ಬಿಟ್ಟು 4 ಜನ ರೈತರಿಗೆ ಉಪಯೋಗ ಆಗಬೇಕನ್ನೋದು ಅಷ್ಟೇ ಈ ವಿಡಿಯೋದ ಉದ್ದೇಶ. ನಾನು ಒಬ್ಬ ರೈತರ ಮಗ ಕೂಡ, ಸರಿನಾ? ಹಾಗಾಗಿ ನೀವು ಎಷ್ಟೆಷ್ಟು ಅಡಿಗೆ ದಾಯ ಸರ್ ಇದು? ಸರ್ ಇದು 4 ಕಡೆಗೆ ಒಂದು ಹಾಕಿದ್ವಿ. 4 ಕಡೆ ದಾಯ. ಮಾಮೂಲಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೀರಲ್ಲ, ನೆಲ ಬೇಸಾಯ ಆಗಲಿ. ಸರ್ ಯಾವ ರೀತಿ ಗೊಬ್ಬರ ಕೊಟ್ರಿ ಸರ್ ನೀವು? ನೋಡಿ ಸರ್, ಫಸ್ಟ್ನೇ ಕಾಳ ತೆಗೆದ್ಮೇಲೆ ಒಂದು 90 ಕೊಡ್ತೀವಿ. ಓಕೆ. 2ನೇ ಕಾಳಿಗೂ ಕೊಡ್ತೀವಿ. ಓಕೆ. 3ನೇ ಕಾಳಿಗೆ ದೊಡ್ಡ ಗೊಬ್ಬರ ಹಾಕ್ತೀವಿ. ದೊಡ್ಡ ಗೊಬ್ಬರ 26 ಇಲ್ಲ 20. ಸರ್ ನೀವು ಔಷಧಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಔಷಧಿ ಮೊಗ್ಗು ಎಲ್ಲನ್ನ ಒಂದೊಂದು ಬಿಚ್ಚಮುತ್ತಾ ಅವನ್ನ ಚಾಲು ಮಾಡ್ತೀವಿ. ಅವಾಗಿಂದ ಚಾಲು ಮಾಡ್ತೀರಾ ಸರ್? ಔಷಧಿನ ನೀವು ಯಾವ ಟೈಮಿಗೆ ಹೊಡಿತೀರಾ ಸರ್? ಸರ್ ಅದು ಹೂವು ಕಟ್ ಮಾಡಲಿ ಬಿಡಲಿ 4 ಟೈಮ್ 4 ದಿನಕ್ಕೆ ಒಂದ್ ತಡ ಕರೆಕ್ಟ್ ಸ್ಪೇರ್ ಮಾಡ್ಕೊಂಬರ್ತೀರಾ ನೀವು? ಹೂವು ಕಟ್ ಮಾಡಿದಾಗ ಒಂದು ಸ್ವಲ್ಪ ದಬಾ ಸಿಡಿತೀವಿ. ಹೂವು ಕಟ್ ಮಾಡಲ್ಲ ಅಂದ್ರೆ ಸುಮ್ಮನೆ ಅದು ಹೊಗೆ ತೋರ್ಸ್ಕೊಂಬರ್ತೀವಿ. ಹೊಗೆ ತೋರಿಸ್ಕೊಂಬರ್ತೀರಾ? ಯಾಕಂದ್ರೆ ಇದು ನುಸಿ ಅಂತ ಬೀಳುತ್ತೆ. ಆ ನುಸಿ ಬಿದ್ಬಿಟ್ರೆ ಹೂವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಔಷಧಿ ನೀಟಾಗಿ ಮೇಂಟೈನ್ ಮಾಡಿರೋದ್ರೆ ಮಾತ್ರ ಈ ತರ ಹೂವು ಚೆನ್ನಾಗಿರಕ್ ಸಾಧ್ಯ. ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಹೂವು, ನೋಡಿದೆ ನಾನು. ಈಗ ಇದರಿಂದ ರೈತರು ನೀವು ಉಪಯೋಗ ಮಾಡ್ಕೋಬೇಕು, ಬೆಳಿತಾರೆ ಎಲ್ರು, ಬಟ್ ಹೂವು ಮೇಂಟೈನ್ ಮಾಡೋಕ್ಕೆ ಬರೋದಿಲ್ಲ. ಅವರು ನೀಟಾಗಿ ಮೇಂಟೈನ್ ಮಾಡಬೇಕಂದ್ರೆ ಒಳ್ಳೆ ರೈತರು ಮೀಟಾಗಿ ಅವರಿಂದ ಮಾಹಿತಿ ತಿಳಿಸ್ಬೇಕು. ನಾನು ನೋಡಿದ್ರೆ ನೀವು ಉತ್ತಮವಾಗಿ ಬೆಳೆದಿದ್ದೀರಾ. ಔಷಧಿ ಯಾವ್ಯಾವ ಹೊಡಿತೀರಾ ಅಂತ ಸ್ವಲ್ಪ ಮಾಹಿತಿ ನೀಡ್ತೀರಾ ಸರ್? ಔಷಧಿ ನೋಡ್ರಿ, ನಾವು ಬುಲ್ಲೋಟ್ ಅಂತ ಬರುತ್ತೆ, ನುಯನು, ಆಮೇಲೆ ಶಾರ್ಪ್ ಪೌಡರ್ ಅಂತ ಬರುತ್ತೆ, ಆಮೇಲೆ ಅದ್ರ ಜೊತೆಗೆ ನಾಗಾಸ್ತ್ರ ಅಂತ ಬರುತ್ತೆ. 4 ಬುಲ್ಲೋಟು 40 ಹಾಕ್ತೀವಿ, ನಾಗಾಸ್ತ್ರ 20, ಶಾರ್ಪ್ ಪುಡಿ 2 ಚಮಚ ಹಾಕ್ತೀವಿ. 20. ಯಾವ ಪೆಟ್ರೋಲ್ ಸ್ಪೇರ್ಗೂ ಅದನ್ನೇ ಅಷ್ಟೇ ಹಾಕೋದು? ಇಲ್ಲ, ಪೆಟ್ರೋಲ್ ಮಾತ್ರ ಅಷ್ಟು. ಚಾರ್ಜರ್ ಕಮ್ಮಿ ಮಾಡ್ತೀವಿ, ಸ್ವಲ್ಪ ಕಮ್ಮಿ ಮಾಡ್ತೀರಾ ಸರ್? 4 ದಿನಕ್ಕೊಮ್ಮೆ ಸ್ಪೇರ್ ಮಾಡ್ತೀರಾ ತಳ್ಳುಗೆ? ಹೂವು ಕಟ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಹಿಡಿತೀರಾ? ಹೂವು ಕೆಟ್ಟೋ ಸಿಡಿದ್ರೆ ಹೂವು ಕೆಟ್ಟೋಗುತ್ತೆ. ಹೌದೌದು. ಹಿಂಗಾಗಿ ಏನ್ ಮಾಡ್ತೀವಿ, ಹೂವು ಇದ್ರೆ ತಳ್ಳ ಹೊಗೆ ಮಾಡ್ಕೊಂಡ್ಬರುತ್ತೆ ಅಷ್ಟೇ. ಅದೇ ಸರ್. ಹೂವು ಕಟ್ ಮಾಡಿದ್ ಇವಾಗ ಹಿಂದೆ ಊಟ್ಲೆ ಹೊಡೆದಿ ಬಿಡ್ತೀನಿ, ರೆಡಿ ಆಗಿ ತಂದಿ. ಇವಾಗ ನೋಡಿದೆ. ಓಕೆ. ಅಕಸ್ಮಾತ್ ಕಟ್ ಮಾಡಲ್ಲ, ಏನೋ ಒಂದು ತೊಂದ್ರೆ, ಹನಿ ಬಂತು, ಏನೋ ಒಂದು ದಿನ 2 ದಿನ ಲೇಟ್ ಆತ, ಅವಾಗ ಹೂ ಇರುತ್ತಾ, ತೆಳ್ಳ ಸ್ಪ್ರೇ ಮಾಡ್ತೀರಾ? 4 ದಿನಕ್ಕೆ 5 ದಿನಕ್ಕೆ ಒಂದೊಂದು ಸ್ಪ್ರೇ ಮಾಡಿ. ಸರ್ ಹೂವು ಬೆಳೆಯೋ ರೈತರು ಜವಾಬ್ದಾರಿ ಬೆಳೆದ್ರೆ ದುಡ್ಡು ಮಾಡುವುದಾ ಸರ್? ಮಾಡುವ ಸರ್? ನೀವೆಲ್ಲ ಕಟ್ಟಿ ಬಿಡಿ ಎಲ್ಲ ಹೊಡಿತೀರಾ? ನಾವು ಸಿಟಿಗೆ ಕಳಿಸ್ತೀವಿ. ಸಿಟಿಗೆ ನಾವೆಲ್ಲ ಬೇರೆ ಕಳಿಸ್ತೀವಿ. ಅವರೇ ಮಾರ್ಕೊಂಡ್ಬಂದು ಇಸ್ಕೊಂಡ್ಬಂದು ಕೊಡ್ತಾರೆ ಅಮೌಂಟ್. ಕಟ್ಟಿದ್ ಮಾತ್ರ ಇಲ್ಲ ಯಶವಂತಪುರ ಹೋಗ್ತೀರಾ ಸರ್? ಸರ್ ನಿಮಗೆ ಈಗ ಶ್ರಾವಣದಲ್ಲಿ ಒಂದು ಮಾರಿಗೆ ಏನು ಬೆಲೆ ಸಿಕ್ತು ಸರ್? ಶ್ರಾವಣದಲ್ಲಿ ಮೊನ್ನೆ 1,50,000 150 ರೂಪಾಯಿ ಸಿಕ್ಕಿತ್ತು. ಈಗ ಪ್ರೆಸೆಂಟ್ ಏನು ನಡೀತಿದೆ? 70 ರೂಪಾಯಿ 60 ರೂಪಾಯಿ ನಡೀತಾ ಇದೆ ಸರ್. ಗಣೇಶ ಹಬ್ಬಕ್ಕೆ ನಾವು 150 ರೂಪಾಯಿ ಆಗೋದಂತ ಅನ್ಸುತ್ತೆ. ಹೌದಾ? ಹೂವು ಒಂದು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ದುಡ್ಡು ಆಗುತ್ತಲ್ಲ ಸರ್? ಹೂವು ಒಂದು ಚೆನ್ನಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ ಸರ್. ನಿಮ್ಮ ಹೂವು ನೋಡಿದರೆ ತುಂಬ ಖುಷಿ ಆಗುತ್ತೆ ಸರ್. ನಿಮ್ಮ ಪರಿಶ್ರಮಕ್ಕೆ ತಕ್ಕಂಗೆ ಹೂವು ಬಂದಿದೆ. ನೀವು ಔಷಧಿ ಬಗ್ಗೆ ಮಾಹಿತಿ ನೀಡಿದ್ದೀರಾ. ನೀವು ಹೇಳಿರೋ ಔಷಧಿ ಹೊಡೆದ್ರೆ ಹೂವು ಇದೇ ಥರ ಇರುತ್ತೆ ಸರ್. ರೈತರು ಸಂಪೂರ್ಣವಾಗಿ ನಂಬೋದಲ್ಲ ಸರ್ ಇದನ್ನ? ಯಾಕೆ ಗೊತ್ತಾ, ನಾನು ಒಬ್ಬ ರೈತ, ನೀವು ಒಬ್ಬ ರೈತರು. ರೈತರ ಕಷ್ಟಗಳೇನೋ ನಾವು ಇಬ್ಬರಿಗೂ ಗೊತ್ತು. ನಾಳೆ ಮಾಡೋನು ಈ ವಿಡಿಯೋ ನೋಡ್ಬಿಟ್ಟು ಏನೋ ಒಂದು ಪಿಕ್ಚರ್ ಚೆನ್ನಾಗೈತೆ ಅನ್ನೋದ್ರು ಮುಖ್ಯ ಆಗಲ್ಲ. ಅದರಲ್ಲಿರೋ ವಿಚಾರ ಚೆನ್ನಾಗಿದ್ದು 100 ಜನದಲ್ಲಿ 10 ಜನ ಆದರೂ ನಾನು ಹೇಳಿದ್ನ ಬಳಸ್ತಾರೆ. ಆ ಬಳಸ್ತಾರ್ಗೆ ಒಳ್ಳೇದಾಗಬೇಕು, ಪಾಸ್ ಆಗಬೇಕು. ನಮಗೆ ಮುಂಚೆ ಫಸ್ಟ್ನೇ ಕೊಯ್ಲಿಗೆ ನಮ್ಗೆ ಒಂದ್ಸಲ ಮುಸಿ ಅಟಕ್ ಆಯ್ತು. ಮೇಲೆ ಹನಿ ಬಂದು ವಾರಗಟ್ಲೆ ಹನಿ ಬಿಡ್ಲಿಲ್ಲ. ಅವಾಗ ಏನ್ ಮಾಡ್ಬಿಟ್ಟೆ, ನಾನು ಹೋಗಿ ಔಷಧಿ ಚೇಂಜ್ ಮಾಡ್ಬಿಟ್ಟೆ. ನಿಜ ಬುಲ್ಲೋಟು, ನಿಜ ನಾಗಾಸ್ತ್ರ ನಿಜ ತಂದು ಮೇಲೆ 4 ದಿನದ ಫೇರ್ ಮಾಡಿದೆ, ಕಂಟ್ರೋಲ್ ಆಯ್ತಾ ಸರ್? ಓಕೆ ಸರ್, ಇಷ್ಟು ಮಾಹಿತಿ ನೀಡಿ ನಿಮ್ಮ ಟೈಮ್ನ ನಮ್ಗೆ ಇಷ್ಟು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೂರ್ತಿ ಅಣ್ಣವ್ರೆ. ಸರಿನಾ? ಇದೇ ರೀತಿ ಹೂವು ಬೆಳಿತಾರೆ, ರೈತರಿಗೆ ಮಾದರಿ ಆಗ್ತಾಯಿರಿ. ಡೈಲಿ ಬರೋ ಹೂವೇ ಬೆಳಿತಾರೆ, ವರ್ಷ ಪೂರ್ತಿ ಹೂವು ಬೆಳಿತಾರೆ. ಅಲ್ಲಿ 20 ವರ್ಷದಲ್ಲಿ ಬರೋ ಹೂವೇ ಬೆಳೆಯೋರು. ಹೂವು ಬೆಳೆಯೋರು ಜೀವನ ಚೆನ್ನಾಗಿ ಕಟ್ಕೋಬೋದಾ ಸರ್?
ಸರಿಯಾಗಿ ನಮಗೆ ಚೆನ್ನಾಗಿ ಒಂದು ರೇಟ್ ಸಿಕ್ಕರೆ ಒಳ್ಳೆ ಜೀವನ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.